ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 2 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದಾಗಿ. ಪ್ರಿಯರೇ, ಒಬ್ಬ ಮನುಷ್ಯನು ಕ್ರಿಸ್ತನಿಗೆ ಬರುವುದಕ್ಕಿಂತ ಮುಂಚೆ ಹೇಗಿದ್ದನು ಎಂಬುದಾಗಿ ನಾವು ನೋಡಿಕೊಳ್ಳೋದಾದರೆ, ಆತನು ಮಹಾಘೋರವಾದ ಪಾಪದಲ್ಲಿ ಮಹಾಪಾಪಿಗಳಲ್ಲಿ ಪಾಪಿಗಳಾಗಿ ಪಾಪವನ್ನು ಮಾಡುತ್ತಾ ವಂಚನೆಗಳನ್ನು ಮಾಡುತ್ತಾ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದ ಪ್ರಕಾರ ಆತನು ಜೀವಿಸುತ್ತಾ ಆತನ ಇಷ್ಟ ಬಂದ ಹಾಗೆ ನಡೆಯುತ್ತಿದ್ದನು. ಆದರೆ ಆತನು ಕ್ರಿಸ್ತನನ್ನ ತಿಳ್ಕೊಂಡ ಮೇಲೆ ಆ ಕಾರ್ಯಗಳನ್ನು ಬಿಟ್ಟು ಹೊಸ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು. ಅಂದರೆ ನಾವು ಲೋಕದ ಪಾಲಿಗೆ ಸತ್ತವರಾಗಿ ನೀತಿಯ ಪಾಲಿಗೆ ಜೀವಿಸುವವರಾಗಿರಬೇಕು. ಪ್ರಿಯರೇ, ನಮ್ಮಲ್ಲಿ ಹಳೆಯ ಸಂಗತಿಗಳು ಹಳೆಯ ಗುಣಗಳು ನಮ್ಮೊಳಗಡೆ ಇರಬಾರದು. ಒಂದು ಉದಾಹರಣೆಗೆ ನಾನು ಹೇಳೋದಾದ್ರೆ, ಪೌಲನ ಜೀವಿತವನ್ನು ನಾವು ತೆಗೆದುಕೊಳ್ಳುವಾಗ ಪೌಲನು ಸೌಳನಾಗಿದ್ದನು. ಸೌಳನು ದೇವರ ಮಕ್ಕಳನ್ನು ಹಿಂಸಿಸ್ತಾ ಇದ್ದನು. ದೇವರ ಮಕ್ಕಳನ್ನ ಹಿಂಸೆ ಪಡಿಸುವುದು ಮಾತ್ರವಲ್ಲದೆ ದೇವಾಲಯಗಳನ್ನ ಕೆಡವಿ ಅವುಗಳನ್ನ ಹಿಂಸೆ ಪಡಿಸುತ್ತಿದ್ದನು. ಒಂದು ಕಾಲದಲ್ಲಿ ಆತನಿಗೆ ದೇವರು ಅಂದ್ರೇನೆ ಇಷ್ಟ ಇರ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಆತನಿಗೆ ದೇವರ ಮಕ್ಕಳನ್ನ ಕಂಡ್ರೆ ಬಹಳ ಕೋಪ, ಬಹಳ ದ್ವೇಷ ಉಂಟಾಗುತ್ತಿತ್ತು. ಆ ರೀತಿಯಲ್ಲಿದ್ದಂಥ ಸೌಲನು ಒಂದು ದಿವಸ ಯೇಸು ಸ್ವಾಮಿಯನ್ನ ಭೇಟಿ ಮಾಡುತ್ತಾನೆ. ಒಂದು ದಿವಸ ಯೇಸು ಸ್ವಾಮಿ ಅವನೊಟ್ಟಿಗೆ ಮಾತನಾಡಿ ಆತನ ಜೀವಿತವನ್ನು ಬದಲಾಯಿಸುತ್ತಾನೆ. ಆತನು ದೇವರಿಗಾಗಿ ಎಲ್ಲವನ್ನು ಕಸವನ್ನೆನಿಸಿ ಆತನ ಹಳೆ ಸಂಗತಿಗಳನ್ನು ಹಿಂಬಾಲಿಸದೆ ನೂತನವಾಗಿ ಆತನ ಜೀವಿತದಲ್ಲಿ ಮಾರ್ಪಾಡಾದನು. ಅದೇ ರೀತಿಯಲ್ಲಿ ಪ್ರಿಯ ದೇವರ ಮಕ್ಕಳೇ, ಆತನು ನೂತನವಾಗಿ ಮಾರ್ಪಾಡಾಗುವುದು ಮಾತ್ರವಲ್ಲ, ಅನೇಕ ಪತ್ರಿಕೆಗಳನ್ನು ಆತನು ಬರೆಯುತ್ತಾನೆ. ಅನೇಕ ಪುಸ್ತಕಗಳನ್ನು ಸತ್ಯವೇದದಲ್ಲಿ ಆತನು ಬರೆಯುತ್ತಾನೆ. ದೇವರ ಆತ್ಮನ ಪ್ರೇರಿತರಾಗಿ ಆತನು ಬರೆಯುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಿಜವಾಗಿ ಹೇಳುತ್ತಾನೆ, ಆತನು ಮಾಡಿದಂತೆ ಸೇವೆ ಯಾರೂ ಮಾಡಿರಲಿಲ್ಲ, ಇನ್ನು ಮುಂದೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಿಯರೇ, ಅಂಥ ಒಂದು ಒಳ್ಳೆ ದೊಡ್ಡ ಸೇವೆಯನ್ನು ಆತನು ಮಾಡಿದ್ದಾನೆ. ಆದ್ದರಿಂದ ಆತನ ಹಾಗೆ ನಮ್ಮ ಜೀವಿತವನ್ನು ನಾವು ಕೂಡ ನೂತನವಾಗಿ ನಾವು ಮಾರ್ಪಾಡಾಗಬೇಕು. ಇನ್ನೊಂದು ಉದಾಹರಣೆ ಕೊಟ್ಟು ನನ್ನ ವಾಕ್ಯಗಳನ್ನು ನಾನು ಮುಗಿಸುತ್ತೇನೆ. ನನ್ನ ಜೀವಿತದಲ್ಲಿ ನಾನು ನೋಡೋದಾದರೆ, ನಾನು ರಕ್ಷಣೆಗೆ ಬರುವುದಕ್ಕಿಂತ ಮುಂಚೆ ಸತ್ಯವೇದವನ್ನು ಸುಟ್ಟಾಕಿದಂಥ ವ್ಯಕ್ತಿ, ಏಸು ಕ್ರಿಸ್ತನನ್ನು ದ್ವೇಷ ಮಾಡಿದಂಥ ವ್ಯಕ್ತಿ. ಏಸು ಕ್ರಿಸ್ತನು ಅಂದರೇನೆ ನನಗೆ ಇಷ್ಟವಿಲ್ಲ. ಆತನ ಬಗ್ಗೆ ಕೇಳುವುದಕ್ಕಾಗಲಿ ಆತನ ಬಗ್ಗೆ ಮಾತನಾಡುವುದಕ್ಕಾಗಲಿ ನನಗೆ ಇಷ್ಟ ಇರ್ತಾ ಇದ್ದಿಲ್ಲ. ಆದರೆ ಒಂದು ದಿವಸ ನನ್ನೊಟ್ಟಿಗೆ ದೇವರು ಮಾತನಾಡಿದ್ರು, ನನ್ನ ಜೀವಿತವನ್ನು ಮಾರ್ಪಡಿಸಿದ್ರು. ಇವತ್ತು ನಾನು ಅನೇಕರಿಗೆ ದೇವರ ಬಗ್ಗೆ ಸ್ವಾರ್ಥೆಯನ್ನು ಸಾರುತ್ತಿದ್ದೇನೆ, ದೇವರಿಗಾಗಿ ಸ್ವಾರ್ಥಗಳನ್ನು ತಲುಪಿಸುತ್ತಿದ್ದೇನೆ. ನನ್ನ ಜೀವಿತದಲ್ಲಿ ಒಂದು ಮಾರ್ಪಾಡು ಬಂತು. ನನ್ನ ಹಳೆ ಜೀವಿತವು ಹೋಯಿತು, ನನಗೆ ಹೊಸ ಜೀವಿತವು ಬಂತು. ಹೌದು ಪ್ರಿಯರೇ, ನಾವು ಲೋಕದ ಪಾಲಿಗೆ ಸತ್ತವರಾಗಿರಬೇಕು, ನೀತಿಯ ಪಾಲಿಗೆ ಜೀವಿಸುವವರಾಗಿರಬೇಕು. ಪಾಪದ ಪಾಲಿಗೆ ಸತ್ತವರಾಗಿ ನೀತಿಯ ಪಾಲಿಗೆ ಜೀವಿಸುವ ಮಕ್ಕಳಾಗಿ ನಾವು ಮಾರ್ಪಾಡಾಗಬೇಕು. ಅಂದರೆ ನೂತನ ಸೃಷ್ಟಿ ಅಂದರೆ ಎಲ್ಲವೂ ನೂತನವಾಗಿರಬೇಕು. ನಮ್ಮ ಜೀವಿತ, ನಮ್ಮ ನಡೆ, ನಮ್ಮ ನುಡಿ, ನಾವು ಮಾತನಾಡೋ ವಿಧಾನಗಳು ಎಲ್ಲವೂ ಹೊಸದಾಗಿಯೇ ಇರಬೇಕು. ಎಲ್ಲವೂ ನೂತನವಾಗಿದ್ದರೆ ಮಾತ್ರವೇ ನಾವು ಕ್ರಿಸ್ತನಲ್ಲಿ ಇರುವುದಕ್ಕೆ ಸಾಧ್ಯ. ಯಾಕೆಂದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ, ಅಂದ್ರೆ ಕ್ರಿಸ್ತನ ಒಳಗಡೆ ಇರುವಾಗ, ಕ್ರಿಸ್ತನ ಒಳಗಡೆ ನಾವು ಬರುವಾಗ ನಾವು ಕ್ರಿಸ್ತನ ಹಾಗೆ ನೂತನ ಸೃಷ್ಟಿಯಾಗಿ ಮಾರ್ಪಾಡಾಗಬೇಕು. ಪೂರ್ವ ಸ್ಥಿತಿ ಎಲ್ಲವೂ ಹೋಗಬೇಕು, ಎಲ್ಲವೂ ನೂತನವಾಗಿ ಮಾರ್ಪಾಡಾಗಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಈ ವಾಕ್ಯ ಕೇಳುತ್ತಿರುವ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ವಾಕ್ಯದಂತೆ ಸ್ವಾಮಿ, ಪ್ರತಿಯೊಬ್ಬರು ತನ್ನ ಹಳೆ ಜೀವಿತವನ್ನು ಮರೆತು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುವಂತೆ, ನೂತನ ಸೃಷ್ಟಿಯಾಗಿ ನಿನ್ನನ್ನು ಹಿಂಬಾಲಿಸುವಂತೆ, ನೂತನ ಸೃಷ್ಟಿಯಾದ ನಿನ್ನ ಸೃಷ್ಟಿಗಳಾಗಿ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.